ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ ಶೋಡೌನ್ಗೆ ಅನಲೈಸ್ ಮಾಡುವಂಥ ಸಮಯ. ಪ್ಲೇಯಿಂಗ್ 11 ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ 11 ಏನು ಇಲ್ಲ ಗುರು, ಯಾವುದೇ ಚೇಂಜ್ ಇರೋದಿಲ್ಲ. ಸೆಮಿಫೈನಲ್ ಆಡಿದಂಥ ತಂಡ ಏನಿದೆ ನ್ಯೂಜಿಲೆಂಡ್ ಕಡೆನೂ ಅದೇ ಒಂದು 11 ಆಡುತ್ತೆ, ಇಂಡಿಯಾ ಕಡೆನೂ ಅದೇ 11 ತೊಗೊಂಬಂದು ಇಳಿಸ್ತಾರೆ. ಒಂದೇ ಒಂದು ಚೇಂಜ್ ಕೂಡ ಮಾಡೋದಿಲ್ಲ, ಯಾಕಂದರೆ ವಿನ್ನಿಂಗ್ ಕಾಂಬಿನೇಷನ್ ಜೊತೆಗೆ ಹೋಗಬೇಕು. ಏನೋ ನ್ಯೂಜಿಲೆಂಡ್ ಅವರು ಏನಾದ್ರು ಅಪ್ಪಿತಪ್ಪೇನಾದ್ರು ಚೇಂಜ್ ಮಾಡ್ತಾರಾ ಅಂದರೆ ಖಂಡಿತ ಅವರು ಕೂಡ ಚೇಂಜ್ ಮಾಡಲ್ಲ. ಇಂಡಿಯಾ ಬಗ್ಗೆ ಆಬ್ವಿಯಸ್ಲಿ ಕಾನ್ಫಿಡೆನ್ಸ್ ಅಂತಿದೆ, ಯಾವುದೇ ಚೇಂಜ್ನ ಮಾಡೋದಕ್ಕೆ ಹೋಗೋದಿಲ್ಲ ಅಂತ. ನ್ಯೂಜಿಲೆಂಡ್ ಏನೂ ಚೇಂಜ್ ಮಾಡೋಕ್ಕೋಗಲ್ಲ, ತಲೆ ಕೆಡ್ಸ್ಕೊಂಬೇಡಿ. ಸೊ ಏನು ಡಿಸ್ಟರ್ಬ್ ಮಾಡಿ ನೋಡ್ತಾ ಇರ್ಬೋದು, ಇದೇ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಎರಡೂ ಸೈಡ್ದು ಕೂಡ. ಸೊ ಪ್ಲೇಯಿಂಗ್ 11 ಅನಲೈಸ್ ಮಾಡ್ತು ಅಂದರೆ ಆನ್ ಪೇಪರ್ ಅನಾಲಿಸಿಸ್ ಗುರು, ಇದು ಆನ್ ಗ್ರೌಂಡ್ ಬೇರೆ, ಆನ್ ಪೇಪರ್ ಅನಾಲಿಸಿಸ್ ನೋಡ್ತು ಅಂತಂದರೆ ಎರಡು ಸ್ಕ್ವಾಡ್ನ ನೋಡ್ತು ಅಂತಂದಾಗ, ಎರಡು 11ನ ನೋಡ್ತು ಅಂತಂದಾಗ, ಅಟ್ ಎ ಟೈಮ್ ನೋಡ್ತು ಅಂತಂದಾಗ ನಾವು ಹೇಳ್ಬೋದು ಖಂಡಿತವಾಗಿ ಇವರು ಬಲಿಷ್ಠವಾಗಿದ್ದಾರೆ ಇವರು ಸೈಕ್ ಆಗಿದ್ದಾರೆ ಇವರು ಮಸ್ತಾಗಿದ್ದಾರೆ ಇವರು ಚಿಂದಿ ಆಗಿದ್ದಾರೆ ಇವರು ಅಂತ. ನಾನು ಈ ಹಿಂದೆ ಹೇಳಿದ್ದೆ, ಅನಲೈಸ್ ಮಾಡಿದಾಗ, ಆನ್ ಪೇಪರ್ ಅನಲೈಸ್ ಮಾಡಿದಾಗ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಏನಿತ್ತು ಆ ಕ್ವಾರ್ಟರ್ ಫೈನಲ್ ಮ್ಯಾಚ್ದು 60-40 ಕಾಣಿಸ್ತಾ ಇದೆ ಗುರು. ಇಂಡಿಯಾ 60%, ವೆಸ್ಟ್ ಇಂಡೀಸ್ 40% ಅಂತ. ಆ್ಯಂಡ್ ಮ್ಯಾಚ್ ಕಡೆ ಅಂತದ್ರಿಗೂ ಕೂಡ ಹೋಯಿತು. ಮ್ಯಾಚ್ ಒಳ್ಳೆ ಮಜಾ ಬರೋ ಥರ ಆಯಿತು. ಆ್ಯಂಡ್ ಗೊತ್ತಿರೋದೇ ಏನಾಯಿತು ಅಂತ ಸೆಮಿಫೈನಲ್ಸಲ್ಲಿ ಹೇಳಿದ್ದೆ, ಇದು 50-50 ಥರ ಕಾಣಿಸ್ತಾ ಇದೆ ಗುರು. 50-50 ಇದೆ. ಇಂಡಿಯಾಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬೋದು, ಇಂಗ್ಲೆಂಡ್ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಸೆಟ್ ಥರ ಕಾಣಿಸಿದ್ರೆ ಹೆವಿ ನೆಕ್ ಟು ನೆಕ್ ಫೈಟ್ ಇರ್ಬೋದು. 50-50 ಅಂತಲೇ ಹೇಳಿದ್ದೆ ಆನ್ ಪೇಪರ್ ಅನಾಲಿಸಿಸ್ನ ನೋಡ್ತು ಅಂದಾಗ. ಆ್ಯಂಡ್ ಅದೇ ರೀತಿ ನೆಕ್ ಟು ನೆಕ್ ಫೈಟೇ ಆಗಿದ್ದು. ಯಾವ ರೀತಿ ಬಂದರು ಗುರು ಅಜ್ಜಿ, ಈ ರೇಂಜಿಗೆ ಟಾರ್ಗೆಟ್ನ ಕೊಟ್ಟರು ಕೂಡ ಬೆನ್ನತ್ತಿ ಬೇತಾಳ ಥರ ಕಾಡ್ದಂಥ ಇಂಗ್ಲೆಂಡ್ ಟೀಮು ಒಟ್ಟಲ್ಲಿ ಚೆನ್ನಾಗಿ ಆಡಿದ್ರು. ಎರಡು ಟೀಮ್ ಕೂಡ ಸೈಕಾಗಿ ಆಡಿದ್ದಾರೆ. ವೆಸ್ಟ್ ಇಂಡೀಸ್ ಆಗಿರಲಿ ಕ್ವಾರ್ಟರ್ ಫೈನಲ್ಲಿ, ನಮ್ಮ ಆಪೋನೆಂಟ್ ಏನಿದ್ದಾರೆ ನೋಡಿ ಕ್ವಾರ್ಟರ್ ಫೈನಲ್ಲು ಮಸ್ತಾಗಿ ಆಡಿದ್ದಾರೆ, ಅಂದರೆ ವರ್ಚುವಲ್ ಕ್ವಾರ್ಟರ್ ಫೈನಲ್ಲು. ಸೆಮಿಫೈನಲ್ ಕೂಡ ಬುಡಕ್ಕೆ ಬಂದು ಕೂತ್ಕೊಂಡಿದ್ದಾರೆ. ನ್ಯೂಜಿಲೆಂಡ್ ಬುಡಕ್ಕೆ ಬರ್ಬೋದಾ ಅಂತ ಕೇಳ್ತು ಅಂತಂದರೆ ಯಾಕೆ ಬರಬಾರ್ದು, ಇದಾರೆ ಗುರು ಒಳ್ಳೆ ಟೀಮು ನ್ಯೂಜಿಲೆಂಡು. ಹೌದು, ಲೀಗ್ ಸೈಜಲ್ಲಿ ಸೋತಿರ್ಬೋದು, ಗ್ರೂಪ್ಸಲ್ಲಿ ಒಂದು ಮ್ಯಾಚ್ ಸೋತಿರ್ಬೋದು, ಜೊತೆಗೆ ಇಲ್ಲಿ ಬಂದ್ಬಿಟ್ಟು ಸೂಪರ್ ಏಟ್ಸಲ್ಲಿ ಒಂದು ಮ್ಯಾಚ್ನ ಸೋತಿರ್ಬೋದು. ಹೆಂಗೋ ನುಸ್ಲುಕೊಂಡು ಕ್ವಾಲಿಫೈ ಹಾಕೊಂಡು ಬಂದಿರ್ಬೋದು ಅವರು. ನುಸ್ಲುಕೊಂಡು ಕ್ವಾಲಿಫೈ ಆದರೂ ಏನು ಮಾಡ್ಕೊಂಡು ಕ್ವಾಲಿಫೈ ಆದರೂ ಟ್ರೋಫಿ ಹೊಡಿತಾರೆ ಅಂತಂದರೆ, ಟ್ರೋಫಿ ಗೆದ್ರು ಅಂತಂದರೆ ಟ್ರೋಫಿನ ಮಾತ್ರ ಕೇಳ್ತಾರೆ. ಗೆದ್ರ ನಮ್ಮ ಟ್ರೋಫಿನ ನೀವು 2026 ವರ್ಲ್ಡ್ ಕಪ್ ಯಾರು ಗೆದ್ದಿದ್ರು ಅಂತಂದರೆ ನ್ಯೂಜಿಲೆಂಡ್ ಅಂತ ಅಂದಾಗ, ನೀವು ನಿಸ್ಲುಕೊಂಡು ಕ್ವಾಲಿಫೈ ಆದರೂ ಹೆಂಗೆ ಬಂದರು ಅಂತ ಎಲ್ಲರೂ ಕೇಳೋಲ್ಲ. ಎಲ್ಲ ಮ್ಯಾಚ್ ಗೆದ್ಬಿಟ್ಟು ಬಂದರೋ ಅವೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಒಟ್ಟಲ್ಲಿ ಕ್ವಾಲಿಫೈ ಆಗಿದ್ದಾರಾ ಅದು ಮ್ಯಾಟ್ರ್ ಆಗೋದು, ಅವತ್ತು ಇಂಪ್ಯಾಕ್ಟ್ ಮಾಡ್ತಾರಾ ಅದು ಮ್ಯಾಟ್ರ್ ಆಗೋದು. ಸೊ ಸೀನ್ ನೋಡ್ತು ಅಂತಂದರೆ ಎರಡು 11 ಗಮನಿಸ್ತು ಅಂತಂದರೆ ಯಾವುದು ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ ಅಂತಲೇ ನೋಡಿ. ಓಪನಿಂಗ್ ಪ್ಯಾರ್ ಅಂತ ಬಂದಾಗ ಟಿಮ್ ಸೈಫರ್ಡ್ ಜೊತೆಗೆ ಫಿನ್ ಆಲನ್ ಓಪನ್ ಮಾಡ್ತಾರೆ. ಈ ಕಡೆ ನಮ್ಮ ಕಡೆ ನೋಡಿದ್ರೆ ಅಭಿಷೇಕ್ ಶರ್ಮಾ ಜೊತೆಗೆ ಸಂಜು ಸ್ಯಾಮ್ಸನ್. ಹೌದು, ಸಬ್ಲೈಮ್ ಫಾರ್ಮಲ್ಲಿ ಕಾಣಿಸ್ತಾ ಇದ್ದಾರೆ ಸಂಜು ಸ್ಯಾಮ್ಸನ್. ಲಾಸ್ಟ್ ಮ್ಯಾಚ್ ಒಂದು ಆಪರ್ಚುನಿಟಿ ಡ್ರಾಪ್ ಮಾಡಿದ್ರು, ಅದನ್ನು ನೆಕ್ಸ್ಟ್ ಲೆವೆಲ್ಗೆ ಎಲಿವೇಶನ್ ತೊಗೊಂಡೋಗ್ಬಿಟ್ರು. ಇಲ್ಲಿ ನೋಡ್ತು ಅಂತಂದರೆ ಓಪನಿಂಗ್ ಪ್ಯಾರ್ ಅಂತ ಬಂದಾಗ ಖಂಡಿತ ನ್ಯೂಜಿಲೆಂಡ್ ಕಡೆ ಹೋಗುತ್ತೆ, ಯಾಕೆಂದರೆ ಚೆನ್ನಾಗಿ ಆಡಿದ್ದಾರೆ. ಟಿಮ್ ಶೆಫರ್ಡ್ ಆಗಿರಲಿ ಜೊತೆಗೆ ಫಿನ್ ಆಲನ್ ಆಗಿರಲಿ. ಲಾಸ್ಟ್ ಮ್ಯಾಚ್ ಮಾತ್ರ ಅಂತಲ್ಲ, ಈ ಟೂರ್ನಮೆಂಟ್ನ ತೊಗೊಂಡು ನೋಡ್ತು ಅಂತಾನೆ ಗಮನಿಸ್ತು ಅಂತಂದರೆ ಅಭಿಷೇಕ್ ಶರ್ಮಾ ಸಂಜು ಸ್ಯಾಮ್ಸನ್ಗಿಂತ ಅಂದರೆ ನಮ್ಮ ಒಂದು ಟಾಪ್ ಆರ್ಡರ್ ಏನಿತ್ತು ಇದು ಒಂಥರ ಚೇಂಜ್ ಕೂಡ ಹಾಕೊಂಡ್ಬಂತು. ಫಸ್ಟ್ ಇಶಾನ್ ಕಿಶನ್ ಓಪನ್ ಮಾಡಿದ್ರು, ಸಂಜು ಸ್ಯಾಮ್ಸನ್ ಬಂದರು. ಸೊ ಇವಾಗ ಈ ಥರ ಎಲ್ಲ ಆಗ್ತಾ ಇದೆ. ಸಂಜು ಸ್ಯಾಮ್ಸನ್ ಒಬ್ಬರು ರನ್ ನೋಡಿದ್ರೆ ಸಾಲೋದಿಲ್ಲ, ಇಬ್ಬರು ಕೂಡ ರನ್ ನೋಡಿಬೇಕು. ಟಾಪ್ ಆರ್ಡರ್ ನಮ್ಮದು ಬಿದೋಗ್ತಾ ಇದೆ ಬೇಗ. ಪಟ್ಟನಾಗಿ ವಿಕೆಟ್ನ ನಾವು ಕೈ ಚೆಲ್ತಾ ಇದ್ದೀವಿ. ಮೊದಲನೇ ವಿಕೆಟ್ ಅನ್ನೋದು ಬೇಗ ಬೀಳ್ತದೆ. ಇವ್ರಿಗೆ ಕಂಪೇರ್ ಮಾಡ್ತು ಅಂತ ಅಂದಾಗ ಸೊ ಇವರು ನಿಂತ್ಕೊಂಡು ಆಡಿದ್ದಾರೆ. ಒಂದು 2-3 ಮ್ಯಾಚಲ್ಲೂ ಚೆನ್ನಾಗಿ ಆಡಿದ್ದಾರೆ. ಲಾಸ್ಟ್ ಮ್ಯಾಚ್ ಗೊತ್ತಲ್ಲಪ್ಪ ಯಾವ ಥರ 117 ರನ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿಸಿದ್ರು. ನಮ್ಮ 100 ರನ್ ಪಾರ್ಟ್ನರ್ಶಿಪ್ಪೇ ಬಂದಿಲ್ಲ ಗುರು. ನಮ್ಮದು ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದೇ ಇಲ್ಲ. 100 ಬಿಡು 50 ಬರೋಲ್ಲ ಅಲ್ಲಿ ನಮ್ಮದು ಓಪನಿಂಗ್ ಪಾರ್ಟ್ನರ್ಶಿಪ್. ಅಷ್ಟು ಬೇಗ ವಿಕೆಟ್ ಬಿದ್ದುಬಿಟ್ಟಿರುತ್ತೆ. ಸೊ ಓಪನಿಂಗ್ ಪ್ಯಾರ್ ಅಂತ ಬಂದಾಗ ಖಂಡಿತ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದರೆ 33 ಬಾಲಿಗೆ ಸೆಂಚುರಿ ಎಲ್ಲ ಇಳಿಸಿದ್ರೆ ಫಿನ್ ಆಲನ್ನು ಖಂಡಿತ ಕ್ರೆಡಿಟ್ ಕೊಡಬೇಕು. ಆ್ಯಂಡ್ ಟೂರ್ನಮೆಂಟಲ್ಲಿ ಮಸ್ತಾಗಿ ಆಡಿದರೆ 2-3 ಮ್ಯಾಚ್ ಸೈಕಾಗಿ ಆಡಿದರೆ ಫಿನ್ ಆಲನ್ನು. ಸೊ ಅದರಿಂದ ಖಂಡಿತ ಸಂಜು ಸ್ಯಾಮ್ಸನ್ ಒಬ್ಬರು ಚೆನ್ನಾಗಿ ಆಡಿರ್ಬೋದು. ಬಟ್ ಆದರೂ ಕೂಡ ಓಪನಿಂಗ್ ಪ್ಯಾರ್ ಅಂತ ಬಂದಾಗ ಟಿಮ್ ಸೈಫರ್ಡ್ ಜೊತೆಗೆ ಫಿನ್ ಆಲನ್ಗೆ ಕ್ರೆಡಿಟ್ ಹೋಗುತ್ತೆ. ಸಾಲಿಡ್ ಓಪನಿಂಗ್ ಪ್ಯಾರು ಗುರು, ನಜ್ಜಿ ಚಿಂದಿ ಓಪನಿಂಗ್ ಪ್ಯಾರು. ಒಂದು ವೇಳೆ ನ್ಯೂಜಿಲೆಂಡ್ ಏನಾದ್ರು ಗೆದ್ರು ಅಂತ ಅನ್ಕೊಳ್ಳಿ, ಇವರಿಬ್ಬರ ಕೈವಾಡ ಅಂತೂ ಖಂಡಿತ ಇರುತ್ತೆ. ಇವರಿಬ್ಬರ ಒಬ್ಬರು ಕೈವಾಡ ಅಂತೂ ಪಕ್ಕ ಖಚಿತವಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಇನ್ ಕೇಸ್ ಏನಾದ್ರು ಗೆದ್ರು ಅಂತ ಅಂದಾಗ. ಆ್ಯಂಡ್ ನಂಬರ್ 3 ಬರ್ತಾರೆ ಇಶಾನ್ ಕಿಶನ್ ಜೊತೆಗೆ ರಚಿನ್ ರವೀಂದ್ರ. ಈ ಟೂರ್ನಮೆಂಟ್ನ ಕ್ಲೋಸಾಗಿ ಗಮನಿಸ್ತು ಅಂತಂದರೆ ರಚಿನ್ ರವೀಂದ್ರ ಬ್ಯಾಟಿಂಗಿಂದ ಪ್ರೂವ್ ಮಾಡೋದಕ್ಕಿಂತ ಬೌಲಿಂಗಲ್ಲಿ ಸಿಕ್ಕಾಪಟ್ಟೆ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ವಿಕೆಟ್ಸ್ಗಳನ್ನ ಸಿಕ್ಕಾಪಟ್ಟೆ ಎದ್ಬಿಟ್ಟಿದ್ದಾರೆ. ಆ್ಯಂಡ್ ಏನಂತಾರೆ ಮ್ಯಾಚ್ ವಿನ್ನರ್ ಆಗು ಕೂಡ ಈಚೆ ಕಡೆ ಮೂಡ್ ಬಂದುಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅವ್ರು ಬೌಲಿಂಗಲ್ಲೇ ಜಾಸ್ತಿ ಮೂಡ್ ಬಂದಿರೋದು ಬ್ಯಾಟಿಂಗ್ ಕಂಪೇರ್ ಮಾಡ್ತು ಅಂತಂದಾಗ. ಬಟ್ ಇಶಾನ್ ಕಿಶನ್ ಅವರು ಬ್ಯಾಟಿಂಗಲ್ಲಿ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಲಾಸ್ಟ್ ಮ್ಯಾಚ್ ಕೂಡ ಕ್ವಿಕ್ಕಾಗಿ ರನ್ಸ್ ಹೊಡೆಯುವಂಥ ಅಬಿಲಿಟಿ ಯಾರಿಗಿದೆ ಅಂದರೆ ಅದು ಇಶಾನ್ ಕಿಶನ್ಗಿದೆ. ನಿಂತ್ಕೊಂಡು ಆಡೋಂಥ ಅಬಿಲಿಟಿ ಯಾರಿಗಿದೆ ಅಂದರೆ ಅದು ರಚಿನ್ ರವೀಂದ್ರ ಆಗಿದೆ. ಸೊ ಇಬ್ಬರು ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಪ್ಲೇಯರು. ಇವ್ರು ಕ್ವಿಕ್ಕಾಗಿ ಆಡ್ತಾರೆ, ಅವ್ರು ನಿಧಾನಕ್ಕೆ ಆಡ್ತಾರೆ. ಸೊ ಬ್ಯಾಟಿಂಗ್ ವೈಸ್ ನೋಡ್ತು ಅಂತಂದರೆ ಇಶಾನ್ ಕಿಶನ್ ಸ್ವಲ್ಪ ಮುಂದೆ ಇದ್ದಾರೆ ಅಂತ ಅನ್ನಿಸ್ತಿದೆ. ಬಟ್ ಆಲ್ರೌಂಡಿಂಗ್ ಅಬಿಲಿಟಿ ನೋಡ್ತು ಅಂತಂದರೆ ಖಂಡಿತ ರಚಿನ್ ರವೀಂದ್ರ ಚೆನ್ನಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಕಂಪೇರ್ ಮಾಡ್ತು ಅಂತಂದಾಗ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ ಒಬ್ಬ ಆಲ್ರೌಂಡರ್ಗೂ ಜೊತೆಗೆ ಒಬ್ಬ ಜೆನ್ಯೂನ್ ಬ್ಯಾಟ್ರಿಗೂ, ವಿಕೆಟ್ ಕೀಪರ್ ಬ್ಯಾಟ್ರಿಗೂ. ಬಟ್ ರಚಿನ್ ರವೀಂದ್ರ ಒಂದು ಸ್ವಲ್ಪ ಲೀಡ್ ತೊಗೊತಾರೆ ಅಂತ ಅಂದ್ಕೊಳ್ಳಿ. ಅಕ್ರಾಸ್ ಎರಡೂ ಒಂದು ಸೀನ್ನ ನೋಡ್ತು ಅಂದಾಗ, ಬ್ಯಾಟಿಂಗ್ ಬೌಲಿಂಗ್ನ ನೋಡ್ತು ಅಂತಂದಾಗ
ಖಂಡಿತ ನಂಬರ್ 4 ಅಂತ ಬಂದಾಗ ಸೂರ್ಯಕುಮಾರ್ ಅದು ಕಂಪಾರಿಸನ್ ವಿತ್ ಗ್ಲೆನ್ ಫಿಲಿಪ್. ಖಂಡಿತ ಗ್ಲೆನ್ ಫಿಲಿಪ್ ಕ್ರೆಡಿಟ್ ಹೋಗುತ್ತೆ, ಯಾಕಂದ್ರೆ ಹೌದು ಸೋಲ್ಸಿರ್ಬೋದು. ನ್ಯೂಜಿಲ್ಯಾಂಡು ಇಂಗ್ಲೆಂಡ್ ಅಗೇನ್ಸ್ಟ್ ಸೋಲೋದಕ್ಕೆ ಮೈನ್ ಪಾತ್ರ ಇವ್ರದೇ ಇತ್ತು ಅಂತ ಹೇಳ್ಬೋದು, ಗ್ಲೆನ್ ಫಿಲಿಪ್ ಅವ್ರದ್ದು. ಬಟ್ ಅದೆಲ್ಲ ಮ್ಯಾಟ್ರಿಗೆ ಬರಲ್ಲ ಗುರು. ಏನು ಟೂರ್ನಮೆಂಟಲ್ಲಿ ಥ್ರೂ ಔಟ್ ತೊಗೊಂಡು ನೋಡ್ತು ಅಂದಾಗ ಬ್ಯಾಟಿಂಗಿಂದಲೂ ಕೂಡ ಡಿಸೆಂಟಾಗಿ ಪರ್ಫಾರ್ಮ್ ಮಾಡಿದರೆ, ಜೊತೆಗೆ ಬೌಲಿಂಗಿಂದಲೂ ಕೂಡ ಪರ್ಫಾರ್ಮ್ ಮಾಡಿದರೆ, ಫೀಲ್ಡಿಂಗ್ ಬಗ್ಗೆ ಅಂತೂ ಕೇಳಂಗೇ ಇಲ್ಲ. ಸೂರ್ಯಕುಮಾರ್ ಅದಾಗೆ ಕಂಪೇರ್ ಮಾಡ್ತು ಅಂತಂದಾಗ ಖಂಡಿತ ಸಿಕ್ಕಾಪಟ್ಟೆ ಪ್ರೋನ್ ಆಗಿದ್ದಾರೆ ಅವರು ಈ ಒಂದು ಟೂರ್ನಮೆಂಟಲ್ಲಿ. ನಾವು ಸೂರ್ಯ ಆಡಿರೋದು ನಮಗೆ USA ಮ್ಯಾಚ್ ಒಂದೇ ನೆನಪಿಗೆ ಬರ್ತಾ ಇರೋದು. ಅದಾದ ನಂತರ ಯಾವುದೇ ಒಂದು ರೆಸ್ಪಾನ್ಸಿಬಲ್ ಇನ್ನಿಂಗ್ಸು ಅಂಥ ಮಟ್ಟದ ಇನ್ನಿಂಗ್ಸ್ನ ನಾವು ಇವರಿಂದ ನೋಡಿಲ್ಲ. ಅದರಿಂದ ಪ್ಲೇಯರ್ ಟು ಪ್ಲೇಯರ್ ಅಂತ ನೋಡಿದಾಗ, ಇಂಡಿವಿಜುವಲ್ ವೈಸ್ ನೋಡ್ತು ಅಂದಾಗ, ಟೀಮ್ ವೈಸ್ ಬೇಡ ಅಂದರೆ ಕ್ಯಾಪ್ಟನ್ಸಿ ನಿಭಾಯಿಸೋದು ಆ ಸ್ಕಿಲ್ ಎಲ್ಲ ಬಿಟ್ಬಿಟ್ಟು ನೋಡ್ತು ಅಂತಂದಾಗ ಖಂಡಿತ ಗ್ಲೆನ್ ಫಿಲಿಪ್ ಮುಂದೆ ಇದ್ದಾರೆ ಅಂತ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಆ್ಯಂಡ್ ನಂಬರ್ 5 ಅಂತ ತಿಲಕ್ ವರ್ಮಾ ಆ್ಯಂಡ್ ಚಾಪ್ಮನ್ಗೆ ಕಂಪಾರಿಸನ್ ಅಂತ ಬಂದಾಗ ಖಂಡಿತ ಜೆನ್ಯೂನ್ ಬ್ಯಾಟರ್ಸ್ಗಳು ಇವರಿಬ್ಬರನ್ನ ಪಕ್ಕ ಕಂಪೇರ್ ಮಾಡ್ಬೋದು. ಇಲ್ಲಿ ಚಾಪ್ಮನ್ ಅಂತ ಬಂದಾಗ ಇವರು ಆಡ್ತಾರೆ, ಪರವಾಗಿಲ್ಲ ಡೀಸೆಂಟಾಗಿ ಆಡ್ತಾರೆ. ಬಟ್ ತಿಲಕ್ ವರ್ಮಾ ಅವರು ಒಂಥರ ಬೇರೆ ಪ್ಲೇಯರೇ ಆಗೋಗ್ಬಿಟ್ಟಿದ್ದಾರೆ. ಯಾವಾಗ ಉಗಿಸ್ಕೊಂಡು ಎಲ್ಲ ಜನಗಳ ಕೈಯಲ್ಲಿ ಟುಕು ಆಡ್ತಾರೆ, ಸೆಕೆಂಡ್ ಬಾಬರ್ ಆಜಮ್ ಅದು ಇದು ಅಂತೆಲ್ಲ ಉಗಿಸ್ಕೊಂಡು ಬರ್ತಾ ಇದ್ದಂಗೆ ಬೇರೆ ಬೇರೆ ಅಧ್ಯಾಯದಲ್ಲೇ ಆಡ್ತಾ ಇದ್ದಾರೆ ಅವರು. ಯಾಕಂದರೆ ನೋಡಿ ಲಾಸ್ಟ್ ಮ್ಯಾಚ್ ಯಾವ ಥರ ಆಡಿದ್ರು, 7 ಬಾಲ್ ಆಡಲಿ ನಜ್ಜಿ ಅದ್ದೂರಿಯಾಗಿ ಆಡ್ತೀನಿ ಗುರು, ಅದು ಲಾಸ್ಟ್ ಮ್ಯಾಚ್ ಆಗಿರಲಿ. ಲಾಸ್ಟ್ 3-4 ಮ್ಯಾಚ್ ಗಮನಿಸ್ತು ಅಂತಂದರೆ ಅವ್ರು ಹೈಲಿ ಪಂಪ್ಡಪ್ ಆಗಿ ಬಂದಿದ್ರೆ, ಸೈಕಾಗಿ ಆಡ್ತಾ ಇದ್ದಾರೆ. ಅವರ ಪೊಸಿಷನ್ ಯಾವಾಗ ರಿಂಕು ಸಿಂಗಿಂದ ಚೇಂಜ್ ಆಯಿತೋ ಅವಾಗಿಂದ ತಿಲಕ್ ವರ್ಮಾ ಆಗೋಗ್ಬಿಟ್ಟಿದ್ದಾರೆ, ಸೈಕಾಗಿ ಆಡ್ತಿದ್ದಾರೆ. ಖಂಡಿತ ಕಂಪ್ಯಾರಿಸನ್ ಅಂತ ಬಂದಾಗ ತಿಲಕ್ ವರ್ಮಾ ಸಿಕ್ಕಾಪಟ್ಟೆ ಮುಂದೆ ಇದ್ದಾರೆ. ಇವರಿಗೆ ಕಂಪೇರ್ ಮಾಡಿದ್ರೆ, ಚಾಪ್ಮನ್ಗೆ ಕಂಪೇರ್ ಮಾಡ್ತು ಅಂದರೆ ಇವರಿಗೆ ಅಷ್ಟು ಮಟ್ಟಿಗೆ ಅಬಿಲಿಟಿ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ತಿಲಕ್ ವರ್ಮಾ ಕಂಪೇರ್ ಮಾಡಿದ್ರೆ ಇಲ್ಲ ಅಂತ ಹೇಳ್ತಾ ಇದ್ರಿ ಈ ಒಂದು ಟೂರ್ನಮೆಂಟ್ ಗಮನಿಸ್ತು ಅಂತ ಅಂದಾಗ. ಆ್ಯಂಡ್ ನಂಬರ್ 6 ಅಂತ ಬಂದಾಗ ಶಿವಮ್ ದುಬೆ ಕಂಪಾರಿಸನ್ ವಿತ್ ಡ್ಯಾರಲ್ ಮಿಚೆಲ್ ಅಂತ ಬಂದಾಗ ಆಲ್ರೌಂಡರ್ಸ್. ಓಕೆ, ಸಿಮಿಲಾರಿಟಿ ಇರುವಂಥ ಆಲ್ರೌಂಡರ್ಸು, ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ಸು, ಅಂದರೆ ಒಂಥರ ಬ್ಯಾಟರ್ ಹೂ ಕ್ಯಾನ್ ಬೋಲ್ ಅಂತ ಇಬ್ಬರು ಕೂಡ ಅದೇ ಥರ ಕನ್ಸಿಡರ್ ಮಾಡ್ಬೋದು. ಬಟ್ ಡ್ಯಾರಲ್ ಮಿಚೆಲ್ಗೆ ಅಷ್ಟೊಂದು ಏನೋ ಒಂಥರ ಬೌಲಿಂಗಿಂದ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಏನು ಅನ್ನಿಸ್ತಿಲ್ಲ. ಶಿವಮ್ ದುಬೆನೂ ಕೂಡ ಬೌಲಿಂಗಿಂದ ಇಂಪ್ಯಾಕ್ಟ್ ಮಾಡ್ತಾರೆ ಈ ಟೂರ್ನಮೆಂಟಲ್ಲಿ ಅಂತ ಏನು ಅನ್ನಿಸ್ತಿಲ್ಲ. ಬಟ್ ಬ್ಯಾಟಿಂಗಿಂದ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ. ಅವ್ರೇನು ಮಾಡ್ತಾ ಇಲ್ಲ, ಮಿಚೆಲ್ ಏನು ಮಾಡ್ತಾ ಇಲ್ಲ ಅಷ್ಟರ ಮಟ್ಟಿಗೆ. ಅವರು ODIಗೆ ಪರ್ಫೆಕ್ಟಾಗಿ ಸೂಟಬಲ್ ಆಗುವಂಥವ್ರು, T20ಗೆ ಅಷ್ಟರ ಮಟ್ಟಿಗೆ ಪಕ್ಕಾ ಸೂಟಬಲ್ ಆಗುವಂಥ ಪ್ಲೇಯರ್ ಅಲ್ಲ ಡ್ಯಾರಲ್ ಮಿಚೆಲ್. T20ಗೆ ಅದ್ದೂರಿಯಾಗಿ ಸ್ವಾಗತ ಕೊಡೋರು ಶಿವಮ್ ದುಬೆ. ಕಂಪ್ಯಾರಿಸನ್ ಮಾಡೋಕ್ಕೆ ಆಗಲ್ಲ. ಆ ರೇಂಜಿಗೆ ಮುಂದೆ ಇದ್ದರೆ ಶಿವಮ್ ದುಬೆ ಅವರು ಬ್ಯಾಟಿಂಗ್ ಅಂತ ಬಂದಾಗ ಧ್ವಂಸ ಮಾಡಿ ಇಟ್ಬಿಡ್ತಾರೆ. ಎಷ್ಟು ಮ್ಯಾಚ್ ಕೈ ಹಿಡ್ತಾರೆ ಶಿವಮ್ ದುಬೆ ಬಂದ್ಬಿಟ್ಟು, ಬಾಟಮಲ್ಲಿ ಬಂದ್ಬಿಟ್ಟು ಕೈ ಹಿಡ್ದಿದ್ದಾರೆ. ಎಷ್ಟು ಮ್ಯಾಚ್ ಅಗ್ರೆಸಿವ್ ಆಗಿ ಆಡಿದ್ದಾರೆ, ಲಾಸ್ಟ್ ಮ್ಯಾಚು ಕೂಡ ಆಡಿದ್ದಾರೆ. ಸೈಕಾಗಿ ಆಡ್ತಾ ಇದ್ದಾರೆ ಇವರು, ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಶಿವಮ್ ದುಬೆ ಸಿಕ್ಕಾಪಟ್ಟೆ ಮುಂದಿದ್ದಾರೆ. ನೋಡಿ ನಮ್ಮ ಲೋವರ್ ಮಿಡ್ಲ್ ಆರ್ಡರ್ ಏನಿದೆ, ತಿಲಕ್ ವರ್ಮಾ ಆಗಿರ್ಬೋದು, ದುಬೆ ಆಗಿರ್ಬೋದು, ಪಾಂಡ್ಯ ಆಗಿರ್ಬೋದು, ಸಿಕ್ಕಾಪಟ್ಟೆ ಮುಂದೆ ಇದ್ದಾರೆ ಬ್ಯಾಟಿಂಗ್ ಅಂತ ಬಂದಾಗ. ನಂಬರ್ 7 ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್ನ ಕಂಪ್ಯಾರಿಸನ್ ಅಂತ ಬಂದಾಗ ಒಬ್ಬ ಸ್ಪಿನ್ ಆಲ್ರೌಂಡರು ಜೊತೆಗೆ ಒಬ್ಬ ಪೇಸ್ ಆಲ್ರೌಂಡರ್ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ ಅಂದ್ರೂ ಕೂಡ ಕಂಪೇರ್ ಮಾಡಲೇಬೇಕಾಗುತ್ತೆ. ಸೊ ಸ್ಟ್ಯಾನರು ಸಿಕ್ಕಾಪಟ್ಟೆ ಇಂಡಿಯಾಗೆ ಕೂಳೆ ಕೊಡುವಂಥ ಪ್ಲೇಯರು, ಇಂಡಿಯಾಗೆ ಮಾತ್ರ ಅಂತಲ್ಲ ಈ ಟೂರ್ನಮೆಂಟಲ್ಲೂ ಕೂಡ ಕೂಳೆ ಕೊಟ್ಟಿದ್ದಾರೆ. ಒಳ್ಳೆ ಸ್ಪಿನ್ನರು ಆ್ಯಂಡ್ ಬ್ಯಾಟಿಂಗಿಂದ ಅಬಿಲಿಟಿ ಖಂಡಿತ ಇದೆ. ನೋಡಿದ್ರಾ ಕ್ವಿಕ್ಕಾಗಿ ಹೊಡೆದಿರುವಂಥದ್ದು, 25 ಬಾಲಿಗೆ 50 ಹೊಡೆದಿರುವಂಥದ್ದೆಲ್ಲ ನೋಡಿದ್ರ ಸ್ಯಾನ್ನರು. ಬಟ್ ಇವ್ರು ಪದೇ ಪ್ರೂವ್ ಮಾಡಿದರೆ ಹಾರ್ದಿಕ್ ಪಾಂಡ್ಯ ಅವರು, ಇವರು ಸ್ವಲ್ಪ ಪ್ರೂವ್ ಮಾಡಿದ್ದಾರೆ ಅಷ್ಟೇ. ಎಲ್ಲ ಮ್ಯಾಚು ಏನು ಕನ್ಸಿಸ್ಟೆಂಟಾಗಿ ಪ್ರೂವ್ ಮಾಡಿಲ್ಲ. ಬ್ಯಾಟಿಂಗ್ ಅಂತ ಬಂದಾಗ ಒಂದು ರೇಂಜಿಗೆ ಪ್ರೂವ್ ಮಾಡಿದ್ದಾರೆ. ಬಟ್ ಬೌಲಿಂಗ್ ಅಂತ ಬಂದಾಗ ಖಂಡಿತ ಒಳ್ಳೆ ಬೌಲರ್ನೇ ಸ್ಯಾನ್ನರ್, ಅದಂತೂ ಮೆಚ್ಕೊಳ್ಳೇಬೇಕು. ಹಾರ್ದಿಕ್ ಪಾಂಡ್ಯ ಕಳಪೆ ಬೌಲರ್ ಅಲ್ಲ, ಸೈಕ್ ಬೌಲರ್. ನೋಡೋದಪ್ಪ ನೆನ್ನೆ ಯಾವ ಥರ ಮಾಡಿದ್ರು ಅಂತ, 19ನೇ ಓವರು ಸೈಕ್ ಬೌಲಿಂಗ್ನ ಮಾಡಿದ್ರು. ಬುಮ್ರಾಗೆ ಒಂಥರ ಟಕ್ಕರ್ ಕೊಡೋ ಥರ ಬೌಲಿಂಗ್ನ ಮಾಡಿದ್ರು ಹಾರ್ದಿಕ್ ಪಾಂಡ್ಯ. ಸೊ ಕಂಪ್ಯಾರಿಸನ್ ಅಂತ ಬಂದಾಗ ಮುಲಾಜೆ ಇಲ್ಲ, ಹಾರ್ದಿಕ್ ಪಾಂಡ್ಯ ಅವರು ಸ್ವಲ್ಪ ಮಟ್ಟಿಗೆ ಮುಂದೆ ಇದ್ದಾರೆ. ಏನು ಅಂಥ ಹೆವಿ ಮಾಡೋದ ಮುಂದೆ ಅಂತ ಹೇಳ್ತಿಲ್ಲ, ಸ್ವಲ್ಪ ಮಟ್ಟಿಗೆ ಸ್ಯಾನ್ನರ್ಗಿಂತ ಬೆಟರ್ ಪ್ಲೇಯರು ಅಂತ ಹೇಳ್ತಾ ಇದ್ದೀನಿ. ಹಾರ್ದಿಕ್ ಪಾಂಡ್ಯ ಅಂತ ಆಲ್ರೌಂಡರ್ ಇಲ್ಲ. ಸ್ಯಾನ್ನರ್ಗೆ ಕೇಳ್ತವ್ರೆ ಅವರೇ ಹೇಳ್ತಾರೆ ಹಾರ್ದಿಕ್ ಪಾಂಡ್ಯ ಅಂತ ಆಲ್ರೌಂಡರ್ ಇಲ್ಲ ಅಂತ. ಈ ಟೂರ್ನಮೆಂಟಲ್ಲಿ ಮಾತ್ರ ಅಂತಲ್ಲ, ಥ್ರೋಟ್ ತೊಗೊಂಡು ನೋಡ್ತಾನೂ ಕೂಡ ಖಂಡಿತ ಹೇಳ್ತಾರೆ. ನಂಬರ್ 8 ಅಂತ ಬಂದಾಗ ಅಕ್ಷರ್ ಪಟೇಲ್ ಕಂಪ್ಯಾರಿಸನ್ ವಿತ್ ನಿಶಮ್. ಕಂಪ್ಯಾರಿಸನ್ನೇ ಇಲ್ಲ ಗುರು, ಬರ್ಕೊಂಡು ಕೊಟ್ಬಿಡ್ಬೇಕು ಅಕ್ಷರ್ ಪಟೇಲ್ಗೆ. ಅವ್ರು ಮಾಡೋವಂಥ ಸ್ಪಿನ್ ಬೌಲಿಂಗ್ ಆಗಿರ್ಬೋದು, ಅವ್ರು ಇಡೋವಂಥ ಲೈನ್ ಆ್ಯಂಡ್ ಲೆಂತ್ ಕಂಟ್ರೋಲ್ ಆಗಿರ್ಬೋದು, ವಿಕೆಟ್ ಲೈನಲ್ಲಿ ಇಡೋವಂಥ ಬಾಲ್ ಆಗಿರ್ಬೋದು, ಜೊತೆಗೆ ಅವರ ಫೀಲ್ಡಿಂಗ್ ಆಗಿರ್ಬೋದು, ಕಂಪ್ಯಾರಿಸನ್ನೇ ಇಲ್ಲ. ಫೀಲ್ಡಿಂಗಿಂದನೇ ಮ್ಯಾಚ್ನ ಗೆಲ್ಸ್ಬಿಟ್ರು ಲಾಸ್ಟ್ ಮ್ಯಾಚು. ಬ್ಯಾಟಿಂಗ್ ಅಂತ ಬಂದಾಗ ಅವ್ರಿಗೆ ಬ್ಯಾಟಿಂಗ್ ಅವಕಾಶನೇ ಸಿಗ್ತಾ ಇಲ್ಲ. ಆ ಥರ ಇಂಡಿಯನ್ ಟೀಮು ಆಡ್ತಾ ಇದೆ. ಇವ್ರ ರೇಂಜಿಗೆ ಬರ್ತಾನೆ ಇಲ್ಲ, ಬಿಡ್ತಾನೆ ಇಲ್ಲ. ಲಾಸ್ಟ್ ಅಂತಂದರೆ ಅಲ್ಲಿ ತಿಲಕ್ ವರ್ಮಾ, ಪಾಂಡ್ಯ ಇಲ್ಲಿವರೆಗೂ ಲಾಸ್ಟ್ ಆಗ್ತದೆ. ಅಕ್ಷರ್ ಪಟೇಲ್ಗೆ ಬ್ಯಾಟಿಂಗೇನೇ ಸಿಗ್ತಾ ಇಲ್ಲ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಬಟ್ ಖಂಡಿತ ನಿಶಮ್ಗೆ ಕಂಪೇರ್ ಮಾಡ್ತು ಅಂತಂದರೆ, ನಿಶಮ್ ಹೌದು ಅಗ್ರೆಸಿವ್ ಬ್ಯಾಟರು. ಬಟ್ ಕಂಪ್ಯಾರಿಸನ್ ತೊಗೊಂತು ಅಂತಂದರೆ, ಶಾರ್ಟ್ ವೈಸ್ ಎಲ್ಲ ನೋಡ್ತು ಅಂತಂದರೆ ಸೆನ್ಸಿಬಲ್ ಆಗಿ ಆಡೋವಂಥವ್ರು ಯಾರು ಅಂತಂದರೆ ಅದು ಅಕ್ಷರ್ ಪಟೇಲು. ಇವ್ರಿಗೆ ಕಂಪೇರ್ ಮಾಡ್ತಾರೆ. ಇವ್ರು ಸುಮ್ಮನೆ ಜೇಮ್ಸ್ ನಿಶಮ್ ಸುಮ್ಮನೆ ಬ್ಯಾಟ್ ಎತ್ತಾ ಇರ್ತಾರೆ ಅಷ್ಟೇ. ತೆಗಲಾಕೊಂತು ಅಂದರೆ 6ಗಳು ಹೋಗ್ತವೆ, ಇಲ್ಲ ಅಂತಂದರೆ ಕಷ್ಟ. ಅಷ್ಟರ ಮಟ್ಟಿಗೆ ಇವರು ಎಫೆಕ್ಟಿವ್ನೆಸ್ ತೋರಿಸ್ತಾರೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಅದಕ್ಕೋಸ್ಕರ ಅಕ್ಷರ್ ಪಟೇಲ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಒಬ್ವಿಯಸ್ಲಿ ಬುಮ್ರಾ ಕಂಪ್ಯಾರಿಸನ್ ಎಲ್ಲ ಎತ್ತು ಸೈಡ್ಗಿಟ್ಬಿಡ್ಬೇಕು ಅಷ್ಟೇ. ಇವ್ರನ್ನ ಯಾರ ಜೊತೆನೋ ಕಂಪೇರ್ ಮಾಡೋದು, ಅಲ್ಲಿ ಹೆನ್ರಿ ಜೊತೆಗೆ ಲೋಕಿ ಫರ್ಗ್ಯೂಸನ್ ಜೊತೆ ಕಂಪೇರ್ ಮಾಡೋದು, ಇದೆಲ್ಲ ಇಲ್ಲವೇ ಇಲ್ಲ. ಖಂಡಿತ ಬುಮ್ರಾ ಟಾಪ್ ಆನ್ ಟಾಪ್. ನಂಬರ್ 10 ಅಂತ ಬಂದಾಗ ಹರ್ಷದೀಪ್ ಸಿಂಗ್ ಕಂಪ್ಯಾರಿಸನ್ ವಿತ್ ಹೆನ್ರಿ ತೊಗೊಬೋದು ನೀವು.
ಹರ್ಷದೀಪ್ ಸಿಂಗ್ ಸಿಕ್ಕಾಪಟ್ಟೆ ಪ್ರೋ ಅನ್ನೋರು ಹೌದು ಲಾಸ್ಟ್ ಮ್ಯಾಚ್ ಹೊಡಿಸ್ಕೊಂಡಿರ್ಬೋದು, ಲಾಸ್ಟ್ 2 ಬಾಲ್ ಚೆನ್ನಾಗಿ ಹೊಡ್ಸ್ಕೊಂಬಿಟ್ರು, 6-4 ಹೊಡ್ಸ್ಕೊಂಬಿಟ್ರು, ಹಿಂದೆ 4 ಹೋಯ್ತು, ಒಂದು 6 ಕೂಡ ಹೋಯ್ತು ಲೋ ಫುಲ್ ಟಾಸ್ ಹಾಕಿ. ಬಟ್ ವೈಡ್ ಯಾರ್ಕರ್ ಹಾಕೋದು ಕಲ್ತ್ಬಿಟ್ಟವ್ರೆ, ಒಂದು ಪ್ಯಾಟರ್ನ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಸೈಕಾಗಿ ಮಾಡ್ತಾರೆ ಡೆತ್ ಬೌಲಿಂಗ್ ಅಂತ ಬಂದಾಗ. ಸೊ ಖಂಡಿತ ಹೆನ್ರಿ ಕಂಪೇರ್ ಮಾಡ್ತಾರೆ, ಲೋಕಿ ಫರ್ಗ್ಯೂಸನ್ ಕಂಪೇರ್ ಮಾಡ್ತಾರೆ, ಮೆಚೋರ್ಡ್ ಬೌಲರ್ ಆಗಿದ್ದಾರೆ ಹರ್ಷದೀಪ್ ಸಿಂಗು. ಖಂಡಿತ ಅದೇ ಒಂದೊಂದು ಮ್ಯಾಚ್ ಕಾಸ್ಟ್ಲಿ ಆಗಿರ್ಬೋದು, ಬಟ್ ಬಿಟ್ಟು ನೋಡ್ತು ಅಂತಂದರೆ ಖಂಡಿತ ಟಾಪ್ ವಿಕೆಟ್ ಗೆಟರ್ ಗುರು T20 ಇಂಟರ್ನ್ಯಾಷನಲ್ಸಲ್ಲಿ. ಈ ಪ್ಲೇಯರ್ಗಿಂತ ನೀವು ಯಾರನ್ನ ಕಂಪೇರ್ ಮಾಡ್ತೀರ, ಲೋಕಿ ಫರ್ಗ್ಯೂಸನ್ ಮತ್ತು ಹೆನ್ರಿನ ಕಂಪೇರ್ ಮಾಡ್ತೀರ ಅಂತಂದರೆ ಜನ ಮಗಕ್ಕೆ ಹೋಗಿರ್ತಾರೆ ಅಷ್ಟೇ. ಆಮೇಲೆ ನಂಬರ್ 11 ವರುಣ್ ಚಕ್ರವರ್ತಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿ ಹೋಗ್ಬಿಟ್ರು. ಇನ್ಫ್ಯಾಕ್ಟ್ ಈ ಟೂರ್ನಮೆಂಟಲ್ಲೇ ಕಾಸ್ಟ್ಲಿ ಆಗ್ತಾ ಇದ್ದಾರೆ. ಮುಂಚೆ ಇದ್ದಂಥ ವರುಣ್ ಚಕ್ರವರ್ತಿ 2024 ಇದ್ದಂಥ ವರುಣ್ ಚಕ್ರವರ್ತಿ ಸ್ವಲ್ಪ ಎಕನಾಮಿಕಲ್ ಆಗಿ ಜಾಸ್ತಿ ಆಗ್ತಾಯಿದ್ರು ಬಾಲ್ನ, ಬಟ್ ಇವಾಗ ಕಾಸ್ಟ್ಲಿ ಬೇರೆ ಆಗ್ತಿದ್ದಾರೆ, ಸ್ವಲ್ಪ ಪ್ರೆಡಿಕ್ಟಬಲ್ ಆಗಿ ಆಗ್ತಿದ್ದಾರೆ. ಆ ಒಂದು ಲೈನ್ನ ಒಳಗಡೆ ಬರುತ್ತೆ ಅಂತ ಆಫ್ ಸ್ಪಿನ್ ಜಾಸ್ತಿ ಮಾಡ್ತಾರೆ ಅಂತ ಒಂದು ಪ್ರಿಡಿಕ್ಟಬಲ್ ಆಗಿದ್ದಾರೆ ಅಂತ ಹೇಳ್ಬೇಕು. ಸೊ ಇವ್ರನ್ನ ಮೆಕಾಂಕಿ ಜೊತೆ ಕಂಪೇರ್ ಮಾಡ್ತು ಅಂತಾರೆ, ಖಂಡಿತ ಮೆಕಾಂಕಿ ಕೂಡ ಸಖತ್ತಾಗಿ ಪ್ರೂವ್ ಮಾಡಿದ್ದಾರೆ ಒಂದು ಟೂರ್ನಮೆಂಟಲ್ಲಿ. ಬಟ್ ಹಿಸ್ಟ್ರಿ ತೆಗೆದು ನೋಡ್ತು ಅಂತಂದರೆ ಚೆನ್ನಾಗಿ ಪ್ರೂವ್ ಮಾಡಿದರೆ ವರುಣ್ ಚಕ್ರವರ್ತಿ ಅವರು. ಈ ಒಂದು ಟೂರ್ನಮೆಂಟ್ ಅಂತ ಬಂದಾಗ ಅಷ್ಟರ ಮಟ್ಟಿಗೆ ಪ್ರೂವ್ ಮಾಡಿಲ್ಲ ವರುಣ್ ಚಕ್ರವರ್ತಿ ಅವರು. ಮೆಕಾಂಕಿ ಚೆನ್ನಾಗಿ ಬೌಲಿಂಗ್ನ ಮಾಡಿದ್ದಾರೆ, ವಿಕೆಟ್ಸ್ಗಳನ್ನ ಎತ್ತಿದ್ದಾರೆ, ಇಬ್ಬರು ಕೂಡ ಸ್ಪಿನ್ನರ್ಗಳೇ. ಆ್ಯಂಡ್ ಒಬ್ವಿಯಸ್ಲಿ ಹೈಯೆಸ್ಟು ಕೂಡ ಹೊಡ್ಸ್ಕೊಂಡಿದ್ದಾರೆ ಅವರು, 64-65 ಎಲ್ಲ ಹೊಡ್ಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಆ ರೇಂಜಿಗೆಲ್ಲ ಹೊಡ್ಸ್ಕೊಂಡಿಲ್ಲ. ಖಂಡಿತ ಇಲ್ಲಿ ಮೆಕಾಂಕಿಗೆ ಸ್ವಲ್ಪ ಕ್ರೆಡಿಟ್ ಹೋಗುತ್ತೆ ಅಂತ. ಒಂದು ಸ್ವಲ್ಪ ಹೆಂಗೆ ಅಂದರೆ ಅಟ್ಟದ ಮೇಲೆ ಕೂರಿಸ್ಬಿಟ್ಟಿದ್ವಿ ನಾವು ವರುಣ್ ಚಕ್ರವರ್ತಿನ, ಬಟ್ ಫೈನಲಿ ಡೆಲಿವರ್ ಮಾಡ್ತು ಅಂದರೆ ಸೈಕಾಗಿರುತ್ತೆ. ಹೌದು, ಇಷ್ಟು ಮ್ಯಾಚು ಅಷ್ಟೇನಾಗಿ ಹೆವಿ ಇವರಿಂದ ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸಿನ ಬಂದಿಲ್ಲ. ವರುಣ್ ಚಕ್ರವರ್ತಿ ಬಂದರು ಅಂದರೆ 3-4 ವಿಕೆಟು 5 ವಿಕೆಟ್ ಬಿದೋಗ್ಬಿಡುತ್ತೆ ಅಂತ ಅನ್ಕೊಂತಿದ್ವಿ ನಾವು. ಬಟ್ ಇವಾಗ ಆ ರೇಂಜಿಗೆ ಪರ್ಫಾರ್ಮ್ ಮಾಡೋಕ್ಕಾಗ್ತಿಲ್ಲ. ಅದರಿಂದ ಸ್ವಲ್ಪ ಮಟ್ಟಿಗೆ ಮೆಕಾಂಕಿಗೆ ಕ್ರೆಡಿಟ್ ಹೋಗುತ್ತೆ ಅಂತ ನನಗೇನು ಇಲ್ಲಿ ಅನ್ನಿಸ್ತಿದೆ. ಸೊ ಓವರಾಲ್ ಸ್ಕ್ವಾಡ್ನ ನೋಡ್ತು ಅಂತಂದಾಗ ನಮ್ಮ ಲೋವರ್ ಮಿಡಲ್ ಆರ್ಡರ್ ಏನಿದೆ ನಮ್ಮ ಮೈನ್ ಸ್ಟ್ರೆಂತ್ ಆಗಿದೆ. ಎಲ್ಲ ಮ್ಯಾಚನ್ನು ಕೂಡ ಪ್ಲೇಗೆ ಬಂದಿರೋದು ನಮ್ಮ ಲೋವರ್ ಮಿಡಲ್ ಆರ್ಡರ್. ಗಮನಿಸಿದ್ದೀರಾ ಅಂತಂದರೆ ಟಾಪ್ ಆರ್ಡ್ರಿಗಿಂತ ಲೋವರ್ ಮಿಡಲ್ ಆರ್ಡರ್ ನಮ್ಮದು ಎಫೆಕ್ಟಿವ್ ಆಗಿದೆ. ಇವರಿಗೆ ಕಂಪೇರ್ ಮಾಡ್ತು ಅಂತಂದಾಗ ಇವ್ರದ್ದು ಟಾಪ್ ಆರ್ಡರ್ ಹೆವಿ ಎಫೆಕ್ಟಿವ್ ಆಗಿದೆ, ನಮ್ಮದು ಮಿಡಲ್ ಆರ್ಡರ್ ಆ್ಯಂಡ್ ಲೋವರ್ ಮಿಡಲ್ ಆರ್ಡರ್ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿದೆ ಅಂತ ಅನ್ನಿಸ್ತದೆ, ಸ್ಟ್ರಾಂಗ್ ಆಗಿ ಅನ್ನಿಸ್ತದೆ ನನಗೆ. ಎಸ್ಪೆಷಲಿ ಒಂದು ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಇದೆ ನಮ್ಮ ಇಂಡಿಯಾ ಕಡೆ, ಸಾಲಿಡ್ ಆಗಿದೆ. ಸೊ ಕಂಪ್ಯಾರಿಸನ್ ಅಂತ ಬಂದಾಗ ಖಂಡಿತ ಇದು 60-40, ಇದು 30-70 ಅಂತ ಹೇಳೋದಕ್ಕಾಗೋದಿಲ್ಲ. ಖಂಡಿತ ಇಂಡಿಯಾದವರು ಮುಂದೆ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹೌದು, ಇವ್ರದ್ದು ಬ್ಯಾಟಿಂಗ್ ಡೆಪ್ತ್ ಇರ್ಬೋದು, ಮೆಕಾಂಕಿವರೆಗೂ ಕೂಡ ಸಾಲಿಡ್ ಆಗಿ 9ನೇವರೆಗೂ ಕೂಡ ಸಾಲಿಡ್ ಆಗಿರುವಂಥ ಬ್ಯಾಟಿಂಗ್ ಡೆಪ್ತ್ ಇದೆ. ನಮ್ಮದು ನಂಬರ್ 8ವರೆಗೂ ಕೂಡ ಸಾಲಿಡ್ ಆಗಿರುವಂಥ ಬ್ಯಾಟಿಂಗ್ ಡೆಪ್ತ್ ಇದೆ. ಬಟ್ ಪ್ಲೇಯರ್ ವೈಸ್ ನೋಡ್ತು ಅಂದರೆ ಡ್ಯಾರಲ್ ಮಿಚೆಲ್ ಆಗಿರ್ಬೋದು, ಚಾಪ್ಮನ್ ಆಗಿರ್ಬೋದು, ಆಮೇಲೆ ರಚಿನ್ ರವೀಂದ್ರ ಆಗಿರ್ಬೋದು, ಕಾನ್ಫಿಡೆನ್ಸ್ ಕೊಡುವಂಥ ಪ್ಲೇಯರ್ ಅಲ್ಲ. ಆ್ಯಂಡ್ ಫಾರ್ ದಟ್ ಮ್ಯಾಟರ್ ಜೇಮ್ಸ್ ನೀಶಮು ಅಷ್ಟೇ ಅಂಥ ಮಟ್ಟಿಗೆ ಕಾನ್ಫಿಡೆನ್ಸ್ ಕೊಡುವಂಥ ಪ್ಲೇಯರ್ ಅಲ್ಲ. ಬ್ಯಾಟಿಂಗ್ ಅಂತ ಬಂದಾಗ ಇವರೆಲ್ಲ ಗುರು ಸರಿಯಾಗಿ ಚಚಾಕ್ಬಿಡ್ತಾರೆ ಅಂತ. ಇವರಿಗೆ ಕಾನ್ಫಿಡೆನ್ಸ್ ಕೊಡೋದು 3 ಜನ, ಗ್ಲಾನ್ ಫಿಲಿಪ್ ಒಬ್ಬರು, ಆಮೇಲೆ ಟಿಮ್ ಶಿಫಾಲ್ಟ್ ಒಬ್ಬರು, ಆಮೇಲೆ ಆ್ಯಲನ್ ಒಬ್ಬರು. ಈ 3 ಜನ ಚಚ್ಚಿದ್ರು ಅಂತಂದರೆ ಇಟ್ಟಾಡ್ಸ್ಕೊಂಡು ಚಚ್ತಾರೆ. ಇಲ್ಲ ಅಂತಂದರೆ ಇವರ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಏನಿದೆ ಸೊ ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ನೆಸ್ ತೋರಿಸ್ತಾರೆ, ಅಗ್ರೆಸಿವ್ ಆಗಿ ಸ್ಕೋರ್ ಮಾಡ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇಲ್ಲ ಮಗ. ಆನ್ ಪೇಪರ್ ನೋಡ್ತು ಅಂತಾನೆ ಖಂಡಿತ ಇಂಡಿಯನ್ ಬ್ಯಾಟಿಂಗ್ ಯೂನಿಟು, ಹೌದು ಬ್ಯಾಟಿಂಗ್ ಡೆಪ್ತ್ 9ವರೆಗೂ ಇವ್ರದಿದ್ರು ಕೂಡ, ನಂಬರ್ 8ವರೆಗೂ ನಮ್ದಿದ್ರು ಕೂಡ ಸಾಲಿಡಾಗಿ ಕಾಣಿಸ್ತಾ ಇದೆ. ಚಿಂದಿ ಉಡಾಯಿಸೋ ಥರ ಕಾಣಿಸ್ತಾ ಇದೆ, ಬಂದವರೆಲ್ಲ ಚಚ್ಚೋ ಥರ ಕಾಣಿಸ್ತಾ ಇದೆ. ಸೊ ಆನ್ ಪೇಪರ್ ಖಂಡಿತ ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗಿರಲಿ, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಆಗಿರಲಿ, ಯಾರ್ದು ಸ್ಟ್ರೆಂಥನ್ ಆಗಿದೆ ಅಂತಂದರೆ ಅದು ನಮ್ಮದೇ. ಸೊ ಇಲ್ಲಿ ಪರ್ಸೆಂಟೇಜ್ ವೈಸ್ ಎಲ್ಲ ಹೇಳೋದೇ ಇಲ್ಲ, ಮುಲಾಜೆ ಇಲ್ಲ. ಇಂಡಿಯಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ ನ್ಯೂಜಿಲೆಂಡ್ಗೆ ಕಂಪೇರ್ ಮಾಡ್ತು ಅಂದಾಗ. ನಿಮಗೇನು ಅನ್ನಿಸ್ತಾ ಇದೆ ಆನ್ ಪೇಪರ್ ನೋಡಾದ್ಮೇಲೆ? ನಿಮ್ಮ ಹಾನೆಸ್ಟ್ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ಹಾಕಿ, ಅವ್ರು ಸ್ಟ್ರಾಂಗ್ ಆಗಿದ್ದಾರೆ ಅಂತ. ಮತ್ತೆ ಸಿಗುವ